ಇನ್ನು ನಂಟರಿಂದ ಕಣ್ಣು ದೃಷ್ಟಿಯಾಗಿದ್ದರೆ ನಿವಾರಣೆಗೆ ಈ ಸಣ್ಣ ತಂತ್ರವನ್ನು ಮಾಡಿ ಸಾಕು, ಎಂಥ ಇದ್ದಿದ್ರೂ ಹೊರಟೋಗ್ಬಿಡುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಛದ್ಮಿಷ್ಟಪತ್ತೆ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದನೆಗೆ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದರೆ, ಭಾಳಷ್ಟು ಜನಕ್ಕೆ ಲಿವರ್ ಪ್ರಾಬ್ಲಮ್ ಅನ್ನೋಂಥದ್ದು ಇರುತ್ತೆ. ಈ ಲಿವರ್ ಸಮಸ್ಯೆ ನಿವಾರಣೆ ಆಗಬೇಕು ಅಂತಂದರೆ ಏನು? ಇದು ಲಿವರ್ ಸಮಸ್ಯೆ ಜಾಸ್ತಿ ಡ್ರಿಂಕ್ಸ್ ಮಾಡೋರಿಂದ ಆಗುತ್ತೆ. ಇನ್ನೊಂದು ಲಿವರ್ ಸಮಸ್ಯೆ ಏನಂದರೆ ಅತಿಯಾದಕ್ಕೆ ಫ್ಯಾಟ್ ಇರೋಂಥವ್ರು, ಹೊಟ್ಟೆ ಜಾಸ್ತಿ ಇರೋವಂಥವ್ರು, ಇದು ಇರುತ್ತೆ. ಫ್ಯಾಟಿ ಲಿವರ್ ಅಂತ ಏನು ಕರೀತಾರೆ, ಇದೆಲ್ಲ ಇರುತ್ತೆ. ತುಂಬ ತೂಕ ಇರೋವಂಥವ್ರು, ತುಂಬ ವೆಯ್ಟ್ ಇರೋವಂಥವ್ರು, ಅವ್ರಿಗೆ ಫ್ಯಾಟಿ ಲಿವರ್ ಇರುತ್ತೆ. ಈ ಲಿವರು ಏನಕ್ಕೆ ಅಂತ ಅತಿಯಾಗಿ ತಿನ್ನೋದು ಆಲ್ಕೋಲಿಕ್ ಫ್ಯಾಟಿ ಲಿವರ್, ನಾನ್ ಆಲ್ಕೋಲಿಕ್ ಫ್ಯಾಟಿ ಲಿವರ್ ಅಂತ ಇರುತ್ತೆ. ಇದು ಕಾಮನ್ನು, ಸರ್ವೇ ಸಾಮಾನ್ಯ, ಇದು ಇದ್ದೇ ಇರುತ್ತೆ. ಇದು ಏನು ಮಾಡಬೇಕು ಅಂತಂದರೆ, ನಾವು ತೂಕವನ್ನು ಕಡಿಮೆ ಮಾಡ್ಕೋಬೇಕು. ಈ ತೂಕವನ್ನು ಕಡಿಮೆ ಮಾಡ್ಕೋತು ಅಂತಂದರೆ ಈ ಲಿವರ್ ಸಮಸ್ಯೆ ಸಂಬಂಧಪಟ್ಟಂಥ ಸಮಸ್ಯೆ ಆಗೋದು. ಮತ್ತು ಆಲ್ಕೋಹಾಲ್ ಏನಾದ್ರು ಕುಡಿತಾ ಇತ್ತು ಅಂತ ಅದನ್ನು ಕಡಿಮೆ ಮಾಡಬೇಕು. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಈ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರೋವಂಥವ್ರು ಬರೀ 2 ಹೊತ್ತು ಮಾತ್ರ ಊಟ ಮಾಡಬೇಕು. ಬೆಳಗ್ಗೆ ಅಥವಾ ನೈಟು ಅಥವಾ ಮಧ್ಯಾಹ್ನ ಅಥವಾ ನೈಟು, ಈ ಥರ 2 ಹೊತ್ತು. 3 ಹೊತ್ತು ಊಟ ಮಾಡೋಂಗಿಲ್ಲ. ಅದಕ್ಕೆ ಹೇಳ್ತಾರೆ, 1 ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಿ, 4 ತುಂಡವ 4 ಜನ ಹೊತ್ಕೊಂಡು ಹೋಗಿ ಅಂತ. ಹಾಗಾಗಿ ಈ 2 ಹೊತ್ತು ಊಟ ಮಾಡಬೇಕು. ಮತ್ತು ಫ್ಯಾಟ್ ಇರೋವಂಥದ್ದು ಕಡಿಮೆ ತಿನ್ನಬೇಕು, ಗೊತ್ತಲ್ಲ. ಅಷ್ಟು ಮಾಡ್ತು ಅಂತಂದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಜೊತೆಗೆ ಈ ಒಂದು ಮುದ್ರೆಯನ್ನು ಮಾಡೋದಾಯಿತು ಅಂತಂದರೆ, ಎಡಗಡೆ ಅಪಾನ ಮುದ್ರೆ ಇಟ್ಕೋಬೇಕು. ನೋಡಿ, ಅಪಾನ ಮುದ್ರೆ ಇಟ್ಕೊಂಡು ಎಡಗೈಯಲ್ಲಿ, ಬಲಗೈಯಲ್ಲಿ ಅಪಾನ ಮುದ್ರೆ, ಎಡಗೈಯಲ್ಲಿ ಹಸ್ತ ಇಟ್ಕೊಂಡು ಹಿಂಗೆ ಟಚ್ ಮಾಡಬೇಕು. ಈ ಥರ ಒಂದು 10 ನಿಮಿಷ ಮಾಡ್ತು ಅಂದರೆ ಲಿವರ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ಹೊರಟೋಗ್ಬಿಡುತ್ತೆ, ಗೊತ್ತಲ್ಲ. ಈ ಒಂದು ಮುದ್ರೆಯನ್ನು ಮಾಡಿ, ಜೊತೆಗೆ ನೀವೇನು ಅಂತಂದರೆ ಡ್ರಿಂಕ್ಸ್ ಮಾಡೋದ್ರೆ ಡ್ರಿಂಕ್ಸ್ ಅವಾಯ್ಡ್ ಮಾಡಿ, ಮತ್ತು ಅತಿಯಾದಂಥ ಆಹಾರ ತಿನ್ನುವಂಥವ್ರು ಅವಾಯ್ಡ್ ಮಾಡಿ, ಸ್ವೀಟ್ಸು ಮತ್ತು ಫ್ಯಾಟ್ ಇರುವಂಥದ್ದು ಪದಾರ್ಥಗಳನ್ನ ತಿನ್ನೋದನ್ನು ಕಡಿಮೆ ಮಾಡಿ, ಮತ್ತು ಈ ಮುದ್ರೆಯನ್ನು ಮಾಡಿ, ಖಂಡಿತವಾಗ್ಲೂ ನಿಮ್ಮ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡುತ್ತೆ. ಅಂತಲೇ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತಂದರೆ, ಗುರುಗಳೇ ತಲೆ ಕೆಟ್ಟೋಗ್ಬಿಟ್ಟಿದೆ, ದುಡ್ಡು ಮಾತ್ರ ಹುಟ್ಟುತ್ತಾ ಇಲ್ಲವೇ, ಏನು ಮಾಡೋದು ಅಂತಾರೆ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತಾರೆ. ಇನ್ನೂ ಕೆಲವರು ಗುರುಗಳೇ ನಂಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳ್ತಾಯಿದ್ದೀವಿ, ಜೀವನದಲ್ಲಿ ಮುಂದೆ ಬಂದರೋ, ಒಳ್ಳೆ ಸಂಪಾದನೆ ಮಾಡೋ, ಜೀವನದಲ್ಲಿ ಚೆನ್ನಾಗಿರೋ ಅಂತ ಹೇಳ್ತೀವಿ. ಅವರೆಲ್ಲ ಚೆನ್ನಾಗಾಗ್ಬಿಟ್ಟಿದ್ದಾರೆ, ಸೈಟು, ಮನೆ, ಕಾರು, ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟೂರ್ಗೆಲ್ಲ ಬಂದು ಜುಮ್ ಅಂತ ಇದ್ದಾರೆ ಗುರುಗಳೇ. ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳಿದವ್ರು ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ. ಅದಕ್ಕೋಸ್ಕರ ಪವರ್ಫುಲ್ ಆಗಿರೋದು ಏನಾರು ಒಂದು ಯಂತ್ರ ಮಾಡಿಕೊಡಿ ಗುರುಗಳೇ ಅಂತಾರೆ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಸಾಲ 6 ತಿಂಗಳ ನಿಮಗೆ ಇಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗ್ಬಿಡುತ್ತೆ. ಅಟ್ಲೀಸ್ಟ್ ಅರ್ಧ ತಿರ್ಲಿ ಬಿಡಿ, ಒಳ್ಳೆ 30% ತಿರ್ಲಿ ಬಿಡಿ, ನಿಮ್ಮ ಜೀವನದಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಬಿಡ್ತೀರ. 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇದನ್ನು ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಇದನ್ನು ನೀವು ಫೋನ್ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ, ಗೊತ್ತಲ್ಲ. ಹಾಗಾಗಿ ನೀವು 10 ಬಾರಿ ಸಂಕಲ್ಪ ಮಾಡಿ, ನೀವು 11ನೇ ಬಾರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ, ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಆಹ್ವಾನ ಆಗ್ತಾಳೆ. ಇದನ್ನು ವಿಶೇಷವಾಗಿ ಗ್ರಹಣದ ಟೈಮಲ್ಲಿ, ಅಮಾವಾಸ್ಯೆ ಟೈಮ್ ಅದ್ಭುತವಾಗಿ ನಾವು ಆ ಒಂದು ಯಂತ್ರವನ್ನು ತಯಾರಿಸಿರ್ತೀವಿ. 100% ಇದು ಕೆಲಸ ಆಗೇ ಆಗುತ್ತೆ, ಆಗಲೇಬೇಕು. ಹಿಂದೆ ಆಗಿದೆ, ಮುಂದಕ್ಕೂ ಕೂಡ ಆಗುತ್ತೆ, ಈಗಲೂ ಕೂಡ ಆಗ್ತಾಯಿದೆ. ಹಿಂದೆ ಆಗಿತ್ತು, ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಮುಂದಕ್ಕೂ ಕೂಡ ಆಗುತ್ತೆ. ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ ಗೊತ್ತಲ್ಲ, ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗೇ ಆಗುತ್ತೆ ಗೊತ್ತಲ್ಲ. ಈ ಸರಿ ಈ ಅಷ್ಟಲಕ್ಷ್ಮಿ ಅಂತ ತುಂಬ ಪವರ್ ಅಂದರೆ ಪವರು ಗೊತ್ತಲ್ಲ. ನಮ್ಮ ವಿದ್ಯಾರ್ಥಿಗಳು ತೊಗೊಳ್ಳಿ ಅಂತ ಇಷ್ಟಪಡ್ತೀವಿ. ಯಾರು ಬೇರೆಯವ್ರು ಬಂದು ಈ ವಿಚಾರ ಗೊತ್ತಾಗಿ ಬಂದು ತೊಗೊಂಡೋಗಿ ಅವ್ರು ಸಕ್ಸಸ್ ಆಗ್ತಾಯಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಬಂದು ತೊಗೊಂಡೋಗಿ ಚೆನ್ನಾಗಾಗಲಿ ಅನ್ನೋದು ನನ್ನ ಒಂದು ಉದ್ದೇಶ ಅಂತಲ್ಲ. ಹಾಗಾಗಿ 100% ನಿಮ್ಗೆ ಒಳ್ಳೆಯದು ಆಗೇ ಆಗುತ್ತೆ,
ಒಳ್ಳೇದು. ಹಾಗೆ ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕೆ ಎಷ್ಟೊಂದು ಜನ ನಮ್ಮ ಮನೆ ಆಶ್ರಮದ ಹತ್ರ ಬಂದು ವಾಪಸ್ ಹೊಟ್ಟೋಗ್ಬಿಟ್ಟಿದ್ದಾರೆ. ಇದೆಲ್ಲ ಹಣೆ ಬರ, ಏನು ಮಾಡೋಕ್ಕೆ. ಸೊ ಅಷ್ಟಲಕ್ಷ್ಮಿ ಅಂತ ಅಷ್ಟು ಪವರ್ ಇದೆ, ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ತಿಂಗಳಲ್ಲಿ ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡಿದ್ರು ಅವ್ರ ಶತ್ರು ಬಾಧೆ ನಿವಾರಣೆಗೆ ಒಂದು ತ್ರಿಶೂಲವನ್ನು ಕೊಡ್ತೀನಿ. ಅದನ್ನು ಇಟ್ಕೊಂಡು ಮನೇಲಿ ಪೂಜೆ ಮಾಡಿ ತುಂಬ ಚೆನ್ನಾಗಿ ನಿಮ್ಮ ಯಾವ ಶತ್ರುಗಳು ಕೂಡ ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಈ ತಿಂಗಳು ಮಾತ್ರ ಅದನ್ನು ಕೊಡ್ತೀನಿ. ವಿಶೇಷವಾಗಿ ನಾನು ಅದನ್ನು ಪೂಜೆ ಮಾಡಿಟ್ಟಿರುವಂಥದ್ದು ಅಕ್ಷಯ ತೃತೀಯದ ದಿನ ನಾನು ಅದನ್ನು ಪೂಜೆ ಮಾಡಿಟ್ಟಿದ್ದೀನಿ. ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ಅದನ್ನು ಬಂದು ತೆಗೆದುಕೊಂಡು ಹೋಗಿ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ಮತ್ತು ಈ ಯಂತ್ರದ ವಿಚಾರ. ಇನ್ನು ನಂಟರಿಂದ ಕಣ್ಣು ದೃಷ್ಟಿಯಾಗಿದ್ದರೆ ನಿವಾರಣೆಗೆ ಈ ಸಣ್ಣ ತಂತ್ರವನ್ನು ಮಾಡಿ ಸಾಕು, ಎಂಥ ಇದ್ದಿದ್ರೂ ಹೊರಟೋಗ್ಬಿಡುತ್ತೆ ಗೊತ್ತಲ್ಲ. ಭಾಳಷ್ಟು ಜನ ನಂಟರಿಂದ ಕಣ್ಣು ದೃಷ್ಟಿಯಾಗಿರುತ್ತೆ ಏನು ಗೊತ್ತಾ, ಯಾವ ರೀತಿ ಅಂತಂದರೆ ಕಣ್ಣು ದೃಷ್ಟಿ ಅನ್ನೋದಕ್ಕಿಂತ ಮಾನಸಿಕತೆನೇ ಅರ್ಥ ಮಾಡ್ಕೋಬೇಕು. ಇವ್ರು ತುಂಬ ಗ್ರ್ಯಾಂಡಾಗಿ ಕಾಣಿಸ್ಬಿಡ್ತಾರೆ. ಭಾಳಷ್ಟು ಜನ ಗೊತ್ತಾ, ಎಲ್ಲರೂ ಏನು ಫಂಕ್ಷನ್ಗೆ ಹೋಗಿರ್ತೀರ, ಎಲ್ಲರೂ ಸುಮಾರಾಗಿ ಬಂದಿದ್ದಾರೆ, ಎಲ್ಲರೂ ಆರ್ಡಿನರಿಯಾಗಿ ಬಂದಿದ್ದಾರೆ. ನಾವು ಎಕ್ಸ್ಟ್ರಾಡಿನರಿ ಯಾಕೆ ಅಂದರೆ ನಾವು ಆರ್ಡಿನರಿ ಆಗಿಬಿಡೋದು, ತಪ್ಪು ಅದು. ನಾವು ಎಕ್ಸ್ಟ್ರಾಡಿನರಿಯಾಗಿ ಬಂದರೆ ಎಕ್ಸ್ಟ್ರಾಡಿನರಿಯಾಗೇ ಇರಬೇಕು. ಅದನ್ನು ಬಿಟ್ಟು ಎಲ್ಲರೂ ಆರ್ಡಿನರಿ ಆಗಿದ್ದಾರೆ, ನಾವು ಆರ್ಡಿನರಿ ಆಗಿದೆ, ನೀವು ನಿಮ್ಮ ವ್ಯಕ್ತಿತ್ವ ಹೋಯ್ತಲ್ಲ, ಏನು ಪ್ರಯೋಜನ? ನೋ, ಹಂಗಾಗಬಾರ್ದು ಗೊತ್ತಾಯ್ತಲ್ಲ. ನೀವು ಎಕ್ಸ್ಟ್ರಾಡಿನರಿಯಾಗೇ ಇರಬೇಕು. ಒಂದು ಕುಟುಂಬ ಇದೆ, ಆ ಕುಟುಂಬದಲ್ಲಿ ಎಲ್ಲರೂ ಲೈಟ್ ಕಲರ್ ಸೀರೆ ಹಾಕ್ಕೊಳ್ಳೋದು, ಡಾರ್ಕು ಲೈಟು, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಅಂದ್ಬಿಟ್ಟು ಅವ್ರ ರಿಲೇಟಿವ್ಸು ಅವ್ರ ಬಾಮೈದ ತಮ್ಮನ ಹೆಂಡ್ತಿ ಎಲ್ಲರೂ ಕಲರ್ಫುಲ್ಲೇ ಇಲ್ಲ, ಎಲ್ಲರೂ ಮೂರೇ ಕಲರು. ಡಾರ್ಕ್ ಬ್ರೌನು ನಾನು ನೋಡಿದ್ದೀನಿ, ಡಾರ್ಕ್ ಬ್ರೌನು, ತುಂಬ ಒಂದು ಬ್ಲ್ಯಾಕು ಮತ್ತು ಲೈಟ್ ಬ್ರೌನು, ಇದೇ ಕಲರು. ಆ ಕುಟುಂಬಕ್ಕೆ ಹೋಯ್ತು ಅಂತಂದರೆ ಮಾಮೂಲಿ ಆರ್ಡಿನರಿ ಥರ ಇರ್ತಾರೆ ಗೊತ್ತಲ್ಲ. ಇದು ಯಾರ ಕುಟುಂಬ? ಸ್ವಲ್ಪ ಲೈಫು ಅಂತಂದಮೇಲೆ ಕಲರ್ಫುಲ್ಲಾಗಿರ್ಬೇಕು, ಎಲ್ಲ ಕಡೆ ಕಲರ್ ರಿಚ್ನೆಸ್. ಕಲರ್ ಎಲ್ಲಿರುತ್ತೆ ಅಲ್ಲಿ ರಿಚ್ನೆಸ್ ಇರ್ತದೆ ತಿಳ್ಕೊಳ್ಳಿ. ವೈವಿಧ್ಯತೆಯೇ ಇಲ್ಲ, ಎಲ್ಲರೂ ಹಿಡಿದು ಕುಟುಂಬ. ಆವಾಗ ನಾವು ಹೋದಾಗ ನಾವು ಅದೇ ಥರ ಇದ್ಬಿಡೋಣ ಅಂತ ಅನ್ನಬಾರದು. ಅಷ್ಟು ಸೆಂಟರ್ ಆಫ್ ಅಟ್ರಾಕ್ಷನ್ನೇ ಆಗಿರಬೇಕು. ನಾವು ಅಲ್ಲಿ ಹೋಗಬೇಕು, ಅಲ್ಲಿ ಹೋಗಿ ಅವಾಗ ಕಣ್ಣು ದೃಷ್ಟಿ ಬಿದ್ದುಬಿಡುತ್ತೆ. ಕಣ್ಣು ದೃಷ್ಟಿ ಬಿದ್ದರೆ ಬಿದ್ದುಕೊಳ್ಳಿ, ನಮಗೇನೋ ಅಲ್ವಾ. ಅವ್ರ ಕಣ್ಣು ದೃಷ್ಟಿ ಅವ್ರಿಗೆ ಬಿದ್ದಿದೆ, ಅವ್ರು ನೋಡಿ ಹೊಟ್ಟೆ ಹುರ್ಕೋತಾ ಇರ್ತಾರೆ ಗೊತ್ತಲ್ಲ. ಹೊಟ್ಟೆ ಹುರ್ಕೊಂಡ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನೀವು ಮನೆಗೆ ಬಂದ ದೃಷ್ಟಿ ತೊಗೋಬೋದು, ಕೆಲವು ಪರಿಹಾರ ಆಗುತ್ತೆ ಗೊತ್ತಲ್ಲ. ನೀವು ಪದೇ ಪದೇ ದೃಷ್ಟಿ ಆಗ್ತಾ ಹೋಯಿತು ಅಂತಂದರೂ ಕೂಡ ನೀವು ಅದಕ್ಕೆ ಎದುರ್ಕೊಳ್ಳಿಲ್ಲ ಅಂತ ಧೈರ್ಯ ಇತ್ತು ಅಂದರೆ ದೃಷ್ಟಿ ತಾಗದೇ ಇಲ್ಲ. ಅದೆಲ್ಲ ನಾನು ಇರೋದೇ ಹಿಂಗೆ, ನಾನು ವೆರೈಟಿ, ನಾನು ವಿಭಿನ್ನ ವ್ಯಕ್ತಿತ್ವ. ಹಂಗಾರೆ ಫಿಲಮ್ ಆಕ್ಟರ್ಸ್ಗಳು ಯಾಕೆ ದೃಷ್ಟಿ ತಾಗಲ್ಲ? ಹೌದಲ್ವಾ. ಆರ್ಡಿನರಿ ಜನಗಳಿಗೆ ಏನಕ್ಕೆ ತಾಗುತ್ತೆ? ಅವ್ರು ತಾಗಿ ರಫ್ ಆಗಿಬಿಟ್ಟಿರ್ತಾರೆ ಅವರು, ಅದು ಗೊತ್ತೈತಲ್ಲ. ಅದಕ್ಕೆ ನಾನು ಹಾಕಿದ್ರೂ ದೃಷ್ಟಿ ತಾಗಿದ್ರೂ ಪರವಾಗಿಲ್ಲ, ಹಂಗೆ ಇರಬೇಕು. ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ನಡಿಬೇಕು. ಏನು ಮಾಡಬೇಕು? ಅಕಸ್ಮಾತ್ ಕಣ್ಣು ದೃಷ್ಟಿ ತಾಗಿತ್ತು ಅಂತ ಅಂದರೆ ಏನಿಲ್ಲ, ಒಂದು ನಿಂಬೆಹಣ್ಣು ತೆಗೆದುಕೊಳ್ಳಿ. ಆ ನಿಂಬೆಹಣ್ಣಿಗೆ ಕಾಡಿಗೆ ಎಣ್ಣೆ ಬಳಿಯಿರಿ, ಫುಲ್ಲು ನೀಟಾಗಿ ಬಳಿಯಿರಿ ಸುತ್ತ. ಬರೆದ್ಬಿಟ್ಟು ನೀವು ದೃಷ್ಟಿನ ಹಿಂಗೆ ತಲೆಗೆ ಹಿಂಗೆ 9 ಸಾರಿ, ಮತ್ತು ಹಿಂಗೆ 9 ಸಾರಿ, ಮತ್ತು ಮೇಲಿಂದ ಕೆಳಗಡೆ 9 ಸಾರಿ ನೀವೇ ತೊಗೊಳ್ಳಿ, ಅಥವಾ ಬೇರೆಯವ್ರ ಕೈಲಿ ತಗ್ಸಿ. ಅಥವಾ ಮತ್ತು ಅದು ತೆಗೆದು ಕೂಡ ಅಕಸ್ಮಾತ್ ತೆಗಿಯೋಕ್ಕಾಗಿಲ್ಲ ಅಂತಂದರೆ ಬೇಡ, ಒಂದು ಬಟ್ಲಲ್ಲಿ ಆ ಕಪ್ಪು ನಿಂಬೆಹಣ್ಣು ಇಟ್ಬಿಟ್ಟು ಮಂಚದ ಕೆಳಗಡೆ ಇಟ್ಬಿಡಿ ಒಂದು ದಿನ. ಆದಮೇಲೆ ನೆಕ್ಸ್ಟ್ ಡೇ ನೀವೇನು ಮಾಡಬೇಕು ಅಂತಂದರೆ ಅದನ್ನು ತೆಗೆದುಕೊಂಡೋಗಿ ಒಸಲೆ ಮೇಲೆ ಇಟ್ಟು ಒಂದು ತೆಂಗಿನಕಾಯಿ ತಗೊಂಡು ಒಡೀರಿ. ಅದು ಪೀಸ್ ಆಗುತ್ತೆ. ಅರ್ಧ ಹೋಳು ತೊಗೊಳ್ಳಿ, ಹಿಂಗೆ ಅರ್ಧ ಹೋಳು ತೆಗೆದುಕೊಂಡು ಅದನ್ನು ದಕ್ಷಿಣಾಭಿಮುಖವಾಗಿ ದಕ್ಷಿಣ ದಿಕ್ಕಿಗೆ ತೂದಿ, ಟೆರಸ್ ಮೇಲೆ ಅಥವಾ ಹೊರಗಡೆ ಹೋಗಿ ತೂದಿ ಎಸಿರಿ. ಅದನ್ನು ನೀವು ಎಂಥ ನಂಟರಿಂದ ಕಣ್ಣು ದೃಷ್ಟಿಯಾಗಿದ್ದರೆ ಕೆಟ್ಟ ದೃಷ್ಟಿಯಾಗಿದ್ದರೆ ಪಟ್ ಅಂತ ಹೊರಟೋಗ್ಬಿಡುತ್ತೆ ಅಲ್ಲ. ಮತ್ತು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಈ ತಂತ್ರವನ್ನು ಮಾಡಿ. ಮತ್ತು ನಿಮಗೇನೋ ದೃಷ್ಟಿ ತಾಗಿತ್ತು ಅಂತಂದರೆ ಓಂ ಭೈರವಾಯ ನಮಃ ಅಂತ ಬರೆದು ನಿಮ್ಮ ಹೆಸರನ್ನು ನೀವು ಕಮೆಂಟ್ ಮಾಡಿ, ನಾನು ಇಲ್ಲಿ ಸಂಕಲ್ಪ ಮಾಡ್ತೀನಿ, ನಿಮಗೆ ಅಲ್ಲಿ ಚೆನ್ನಾಗಾಗುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಬಿಡ್ತೀರ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು. ಆದರೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ, ಈ ಕುಂಡಲಿನಿ ತಂತ್ರ ಶಿಬಿರ, ಈ ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಅಲ್ಲಿ ವಿಶೇಷವಾದ ತಂತ್ರಗಳನ್ನು ಹೇಳ್ಕೊಡ್ತೀವಿ ಗೊತ್ತಾಯ್ತಲ್ಲ. ಮತ್ತು ಈ 2 ದಿನದ ಒಂದು ಶಿಬಿರ ಇರುತ್ತೆ. ಇದು ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ, ಬೇರೆಯವರು ಕೂಡ ಟೀಚ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಒಂದು
ದೈಹಿಕ ಕಾಯಿಲೆನ, ಮಾನಸಿಕ ಕಾಯಿಲೆಗಳನ್ನು ನೀವು ಗುಣ ಮಾಡ್ಕೋಬೋದು, ಬೇರೆಯವರು ಕೂಡ ನೀವು ಗುಣ ಮಾಡ್ಬೋದು. ಅಷ್ಟೊಂದು ಅದ್ಭುತವಾದಂತಹ ಒಂದು ಶಿಬಿರ ಇದಾಗಿರುತ್ತೆ. ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಮತ್ತು ಶತ್ರುಬಾಧೆ ಆಗಿರ್ಬೋದು, ಅದು ನಿವಾರಣೆ ಆಗುತ್ತೆ. ಮತ್ತು ಜನವಶೀಕರಣ ಆಗುತ್ತೆ, ಧನವಶೀಕರಣ ಆಗುತ್ತೆ, ಚಕ್ರಗಳೆಲ್ಲ ಆಕ್ಟಿವೇಶನ್ ಆಗುತ್ತೆ. ಜೀವನದಲ್ಲಿ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊಬಿಟ್ಟಿರುತ್ತೆ, ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ ಎರಡು ಮಾತಿಲ್ಲ. ಇದು ತಿಂಗಳು ಕೊನೆ ಶನಿವಾರ ಭಾನುವಾರ ಇರುತ್ತೆ. ಅದ್ಭುತವಾದಂಥ ಒಂದು ವಿಚಾರಗಳಿರುತ್ತೆ. ನೀವು ತಿಳ್ಕೊತು ಅಂತಂದರೆ ಇದು ಮಂತ್ರ ದೀಕ್ಷೆನ, ಒಂದು ಮಂತ್ರ ಹೇಳ್ಕೊಡ್ತೀವಿ ಕಿವಿಯಲ್ಲಿ. ಆ ದೀಕ್ಷೆ ಕೊಟ್ಟದ್ದು ಕಿವಿಯಲ್ಲಿ ಆ ಮಂತ್ರ ದೀಕ್ಷೆಯನ್ನು ನೀವು ತಗೋತು ಅಂತಂದರೆ ನೀವು ಆ ಒಂದು ಮಂತ್ರ ಶಕ್ತಿ ಇದು ಎಂಥ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡುತ್ತೆ. ಆ ಮಂತ್ರ ಹೇಳ್ಕೊಂಡೇ ನಿಮ್ಮದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಮಾಡ್ಕೋಬೋದು. ಬೇರೆಯವರ ಒಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಬಿಡ್ಬೋದು. ಇದು 3 ಕಾರಣಗಳಿಂದ ನೀವು ಇದನ್ನು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ನಿಮ್ಮ ಸಂಬಂಧಪಟ್ಟಂಥ ವ್ಯಕ್ತಿ ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಫ್ರೆಂಡ್ಸ್, ಇವರ ಒಂದು ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡಬಹುದು. ಮತ್ತು ಆ ಸಮಸ್ಯೆಗಳು ಬರ್ದಿರೋಂಥದ್ದು ತಡೆಯೋದಕ್ಕೂ ಕೂಡ ಈ ಒಂದು ಶಿಬಿರ ನಿಮಗೆ ಒಂದು ಬ್ರಹ್ಮಾಸ್ತ್ರ ಆಗುತ್ತೆ. ಹಾಗಾಗಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ನಿವಾರಣೆ ಆಗೋದು ಎರಡು ಮಾತಿಲ್ಲ. ಖಂಡಿತವಾಗ್ಲೂ ಕೂಡ ನೀವು ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗುತ್ತೆ. ತಿಂಗಳು ಕೊನೆ ಶನಿವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಶನಿವಾರ ಭಾನುವಾರ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಒಂದಲ್ಲ ಒಂದು 5-6 ಸರಿ ತುಂಬ ಬ್ಯುಸಿ ಬರ್ತಾ ಇರುತ್ತೆ, ತುಂಬ ಕಾಲ್ಸ್ಗಳಿರ್ತವೆ. ನೀವು ಒಂದು 5-6 ಸರಿ ಫೋನ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಶಿಬಿರಕ್ಕೆ ಮಿಸ್ ಮಾಡದೆ ನೀವು ಬನ್ನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ತಿಳ್ಕೊಳ್ಳಿ. ಮಿಸ್ ಮಾಡದೆ ಈ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ. ಮತ್ತು ಇದರಲ್ಲಿ ಏನು ಅಂತಂದರೆ ವಿಶೇಷವಾಗಿ ಜನವಶೀಕರಣ ಮಾಡೋದನ್ನು ಹೇಳ್ಕೊಡ್ತೀವಿ. ಎಕ್ಸಾಂಪಲ್ಲು ಹೆಂಗೆ ಅಂತಂದರೆ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ನಿಮ್ಮ ಹೆಂಡ್ತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಬಂಧು ಬಳಗದವರು, ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ಇದು ಯಾರನ್ನಾರು ಕೂಡ ನೀವು ವಶೀಕರಣ ತಂತ್ರವನ್ನು ಕಲ್ತ್ಕೊಂಡು ನೀವು ಕೇಳಂಗೆ ಮಾಡ್ಕೋಬೋದು. ಇದು ಒಳ್ಳೆಯ ಒಂದು ದಾರಿಗೆ ನೀವು ನಡೆಸ್ಬೋದು. ಇದು ಸೀಕ್ರೆಟು. ಇದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಮಿಸ್ ಮಾಡದೆ. ಇದು ಇಂಡೈರೆಕ್ಟಾಗಿ ಹೇಳ್ಬೇಕಂದ್ರೆ ವಶೀಕರಣ ಶಿಬಿರ ಅಂತ ಹೇಳ್ಬೋದು. ಜನಧನ ವಶೀಕರಣ ಶಿಬಿರ ಅಂತ ಹೇಳ್ಬೋದು. ಮಿಸ್ ಮಾಡದೆ ಬನ್ನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಇದೆ. ಇದು ವಿಶೇಷವಾದ ಒಂದು ಶಿಬಿರದ ವಿಚಾರ.